ಭಾವಿಸಿ ಮೇರೆ ಗುರುಕುಲದ ವಿದ್ಯಾರ್ಥಿ ಋಗ್ವೇದವನ್ನು ಮುಖೋದ್ಗತವಾಗಿ ಪರೀಕ್ಷೆಯನ್ನು ಕೊಟ್ಟಿದ್ದಾನೆ. ನವನೀತ ಹೇಳುವಂಥ ವಿದ್ಯಾರ್ಥಿ, ಅವನ ಪರಿಶ್ರಮ ಬಹಳ ದೊಡ್ಡದು. ಸಹಜವಾಗಿ ಬುದ್ಧಿವಂತ ವಿದ್ಯಾರ್ಥಿಯವನು, ಅವನಿಗೆ ವಿಶೇಷವಾದ ಭಗವಂತನ ಗುರುಗಳ ಅನುಗ್ರಹ ಇದೆ ಅನ್ನೋದನ್ನು ಅವನು ಇವತ್ತು ವೇದಿಕೆಯಲ್ಲಿ ತೋರಿಸಿಕೊಟ್ಟ. ಜೊತೆಯಲ್ಲಿ ಅವರ ಮನೆಯವರ ತ್ಯಾಗವೂ ಕೂಡ ಬಹಳ ದೊಡ್ಡದು. ಸಾಮಾನ್ಯವಾಗಿ ಗುರುಕುಲಗಳಲ್ಲಿ ಮಕ್ಕಳನ್ನು ಬಿಡಬೇಕಾದರೆ ಏನಾದರೂ ಒಂದು ಲಾಭದ ದೃಷ್ಟಿಯನ್ನು ಇಟ್ಟುಕೊಂಡೇ ಮಠಕ್ಕೆ ಗುರುಕುಲಕ್ಕೆ ಸೇರಿಸ್ತಾರೆ. ಒಂದು, ಅವನು ಲೌಕಿಕವಾಗಿ ಓದಲಿಕ್ಕೆ ಬುದ್ಧಿವಂತ ಅಲ್ಲ, ಹಾಗಾಗಿ ಅವನು ಮಠಕ್ಕೆ ಸೇರಲಿ ಅಂತ ಕಳುಹಿಸಿ ಕೊಡ್ತಾರೆ. ಅಥವಾ ಅವರಿಗೆ ಓದಿಸಲಿಕ್ಕೆ ಸಾಮರ್ಥ್ಯ ಇಲ್ಲ, ಹಣಕಾಸಿನ ಸಮಸ್ಯೆ ಉಂಟು, ಹಾಗಾಗಿ ಗುರುಕುಲಕ್ಕೆ ಸೇರಲಿ ಅಂತ ಮಠಕ್ಕೆ ಸೇರಿಸುವವರಿದ್ದಾರೆ. ಇದು ಎರಡೂ ಪ್ರಮೇಯ, ಇದು ಎರಡೂ ಸಂಗತಿಗಳು ಅವರ ತಂದೆ ತಾಯಿಯ ವಿಷಯದಲ್ಲಿ ಇಲ್ಲ. ನಮ್ಮ ವಾಸುದೇವ ದಂಪತಿಗಳು ಅವರು ಒಳ್ಳೆಯ ಆರ್ಥಿಕವಾಗಿ ಶ್ರೀಮಂತರು ಕೂಡ ಹೌದು, ಒಳ್ಳೆಯ ಸ್ಥಿತಿವಂತರು. ಹಾಗಿದ್ರೂ ಕೂಡ ನನ್ನ ಮಗ ವೇದವನ್ನು ಓದಬೇಕು, ಶಾಸ್ತ್ರವನ್ನು ಓದಬೇಕು ಅಂತೇಳಿ ಇಬ್ಬರು ಮಕ್ಕಳನ್ನು ಗುರುಕುಲಕ್ಕೆ ಸೇರಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಸಹಜವಾಗಿ ಬುದ್ಧಿವಂತನು ಕೂಡ ಹೌದು. ಅಂತಹ ಬುದ್ಧಿವಂತ ವಿದ್ಯಾರ್ಥಿಯನ್ನವರು MBBS IAS ಏನೋ ಮಾಡಿಸ್ಬೋದಿತ್ತು, ಆ ಥರ ಮಾಡಲಿಲ್ಲ ಅವರು. ನನ್ನ ಮಗ ಮೋಕ್ಷೋಪಿಯಾಗಿ ಆದಂಥ ಈ ಒಂದು ಶಾಸ್ತ್ರದ ಅಧ್ಯಯನವನ್ನು ಮಾಡಬೇಕು ಅಂತೇಳಿ ಗುರುಕುಲಕ್ಕೆ ಸೇರಿಸಿದ್ದಾರೆ. ಅದು ಇವತ್ತು ಸಾರ್ಥಕ ಆಗಿದೆ. ವೇದ ಸಂರಕ್ಷಣೆಯನ್ನು ಮಾಡುವಂಥ ದೊಡ್ಡ ಕೆಲಸವನ್ನು ಅವರು ಇವತ್ತು ಮಾಡಿದ್ದಾರೆ. ಅವನಿಂದ ಮುಂದೆ ಶಾಸ್ತ್ರದ ರಕ್ಷಣೆಯೂ ಕೂಡ ಆಗಲಿ ಅಂಥೇಳಿ ನಾವು ವಿಶೇಷವಾಗಿ ಹಾರೈಸ್ತೇವೆ.